ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕ ಸ್ಪೆಷಲ್ ಕಾರ್ಬೇಳೆ ಕಡುಬು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಇದನ್ನು ಮಾಡೋಕೆ ಫಸ್ಟನ್ನು ಬೇಳೆ ಕುದಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಆದಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ರುಚಿನೂ ಹೆಚ್ಚಿರುತ್ತೆ. ಬೆಳ್ಳುಳ್ಳಿ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಕೆಂಪಗಾದಮೇಲೆ ಉಳ್ಳಾಗಡ್ಡಿ ಹಾಕ್ಕೋಬೇಕು. ಒಂದು 2-3 ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ನಾನಿಲ್ಲಿ. ಇವನು ಮೆತ್ತಗೆ ಬೇಯಿಸ್ಕೋಬೇಕು. ಉಳ್ಳಾಗಡ್ಡಿ ಕಲರೂ ಚೇಂಜ್ ಆಗಬೇಕು. ಆ ಥರ ವಿಡಿಯೋದಾಗ ತೋರಿಸ್ತೀನಿ ನೋಡಿರಿ. ಆ ಥರ ಕೆಂಪಗಾಗೋ ಥರ ಬೇಯಿಸ್ಕೊಂಡ್ಮೇಲೆ ಮುಂಚೆನೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣನ್ನು ನೀರೊಳಗೆ ನೆನೆ ಹಾಕಿಟ್ಕೊಂಡಿದ್ದೆ. ಅದು ಹುಣಸೆಹಣ್ಣು ರಸನೂ ಹಾಕ್ಕೊಂಡು, ಹುಣಸೆಹಣ್ಣು ರಸ ಹಾಕಿದ್ಮೇಲೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಆದಮೇಲೆ ಉಪ್ಪು, ಖಾರ, ಗರಂ ಮಸಾಲ, ಧನಿಯಾ ಪೌಡ್ರು, ಅರಿಶಿನ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹುಳಿ ಒಳಗೆ ಇವೆಲ್ಲ ಮಸಾಲೆ ಪುಡಿ ಸ್ವಲ್ಪ ಕುದಿಬೇಕು, ಅಂದರೆ ರುಚಿ ಹೆಚ್ಚು ಬರುತ್ತೆ. ಹಿಂಗೆ ಹುಣಸೆಹಣ್ಣು ಹುಳಿ ಒಳಗೆ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಇದು ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿನ ಹಾಕ್ಕೋಬೇಕು. ಮುಂಚೆನೇ ಕುಕ್ಕರ್ ಮಾಡಿಟ್ಕೊಂಡಿರೋದನ್ನು ಬೇಳೆನ ಸ್ಮ್ಯಾಶ್ ಮಾಡಿ ಬೇಳೆನೂ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಕುದಿಸ್ಕೊಂಡಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಕಾರ್ಬೇಳೆ ರೆಡಿ ಆಗುತ್ತೆ. ಇದನ್ನು ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಈ ಥರ ಪಲ್ಯ ಏನಾರ ಉಳಿದಿತ್ತಂದ್ರೆ ಇದನ್ನ ಟ್ರೈ ಮಾಡಿರಿ. ಭಾಳನ ರುಚಿ ಇರುತ್ತೆ, ಮಸ್ತೂ ಇರುತ್ತೆ ಟೇಸ್ಟ್. ಇದಕ್ಕೆ ಒಂದು ಕಡುಬು ಮಾಡೋದು ನೋಡ್ಕೊಂಬರೋಣ. ಇಲ್ಲಿ ನಾನು ಕಡುಬು ಮಾಡ್ಕೊಳಕ್ಕೆ ಜೋಳದ ಹಿಟ್ಟನ್ನು ತೊಗೊಂಡಿನಿ. ಜೋಳದ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ನಾನು ವಿಡಿಯೋದಾಗ ತೋರಿಸೋ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಪ್ರೆಸ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಕಾರ್ಬೇಳೆ ಕಡುಬು ಅಂತಲೂ ಅಂತಾರೆ, ಖಾರದ ತವಿ ಕಡುಬು ಅಂತಲೂ ಅಂತಾರೆ. ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ಮುಂಚೆನೇ ಒಂದು 10-15 ನಿಮಿಷ ನೀರಿನ ಬೇಯಕ್ಕೆ ಬಿಡಬೇಕು. ಅದ್ರ ಮೇಲೆ ತೂತಿನ ಪುಟ್ಟೆ ಇಟ್ಟು ಇವ್ನು ಮಾಡ್ಕೊಂಡಿರೋವೆಲ್ಲ ಹಾಕಿ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಅವು ಕಲರ್ ಚೇಂಜ್ ಆಗ್ತಾವೆ. ವಿಡಿಯೋದಾಗ ತೋರ್ಸಕತ್ತೀನಿ ನೋಡಿರಿ. ಆ ಥರ ಕಲರ್ ಚೇಂಜ್ ಆದಮೇಲೆ ಅವನ್ನ ತಕ್ಕೊಂಡು ನಾವೇನು ಮುಂಚೆನೇ ಸಾಂಬಾರು ಮಾಡ್ಕೊಂಡಿರ್ತೀವಲ್ಲ ಅದ್ರೊಳಗನ ಹಾಕಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಕಾರ್ಬೇಳೆ ಕಡುಬು ರೆಡಿ ಆಗುತ್ತೆ. ಇದು ಬಿಸಿ ಇದ್ದಾಗಲೇ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಒಂದು ಸತಿ ಟ್ರೈ ಮಾಡಿ. ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಬಾಯ್. Thank you.